ಹಾಯ್. ಫನ್ ಏನು ಗೊತ್ತಾ, ಇದನ್ನು ಕೇಳಿಸ್ಕೊಳ್ಳೋದು ಸ್ವಲ್ಪ ಜನ ಹುಡುಗರಿಗೆ ವಾವ್ ಏನು ಅದೃಷ್ಟ ಅನಿಸ್ಬೋದು. ಇನ್ನು ಕೆಲವ್ರಿಗೆ ಈ ಥರ ನಮ್ಗೆ ಯಾಕೆ ಆಗ್ತಿಲ್ಲ ಅಂತ ಅನಿಸ್ಬೋದು. ಅದನ್ನು ಇಟ್ಕೋಣ. ಇಷ್ಟು ದಿವಸ ನಾವು ಹುಡುಗರು ಹುಡುಗಿಯರ ಮೇಲೆ ರೇಟ್ ಮಾಡ್ತಾಯಿದ್ರು, ಚಿಕ್ಕ ಮಕ್ಕಳ ಮೇಲೆ ರೇಟ್ ಮಾಡ್ತಾಯಿದ್ರು ಅಂತೆಲ್ಲ ಕೇಳಿದ್ವಿ. ಓಕೆನಾ? ಈಗ 2 days ಬ್ಯಾಕ್ ಪಂಜಾಬ್ನಲ್ಲಿ ಒಬ್ಬ ಹುಡುಗನಿಗೆ ಪಾರ್ಟಿ ಮಾಡಿದ್ದಾರೆ, ಚೆನ್ನಾಗಿ ಕುಡಿದಿದ್ದಾರೆ. ಅದಾದಮೇಲೆ ಒಬ್ಬ ಹುಡುಗನಿಗೆ 4 ಜನ ಹುಡುಗಿಯರು ಕುಡಿದು ಅತ್ಯಾಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಹೇಳ್ತೀವಿ? ಈಗ ಹುಡುಗರಿಗೆ ಶೀಲ ಇರಲ್ವಾ? ನನಗೆ ಗೊತ್ತು, ಈ ಹುಡುಗರೆಲ್ಲ ಕೆಳಗಡೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಏನಂತ, ಶೆಟ್ ಈ ಚಾನ್ಸ್ ನಮ್ಗೆ ಸಿಕ್ಕಿಲ್ವಲ್ಲ ಅಂತ. ಬಟ್ ಆ ಹುಡುಗನಿಗೆ ಇಷ್ಟ ಆಗದಿರೋ ಆ 4 ಜನ ಹುಡುಗಿರ ಪಕ್ಕ ಮಲಗ್ದ ಹೇಗಿರುತ್ತೆ? ಯಾಕೆ ಯಾರು ಅರ್ಥ ಮಾಡ್ಕೊಳ್ಳೋದು? ಶೀಲ ಅನ್ನೋದು ಮೇಲ್ ಫಿಮೇಲ್ ಅಂತ ಇಲ್ಲಪ್ಪ, ಎಲ್ರಿಗೂ ಒಂದೇನೆ. ಈಗ ಹೆಂಗಾಗಿದೆ ಅಂದರೆ, ಹೌದು ನಾನು ಒಪ್ಕೊಂತೀನಿ, ಕಚಡ ನಮ್ಮ ಮಕ್ಕಳು ತುಂಬ ಜನ ಇದ್ದಾರೆ. ಈ ಥರ ಕೇಸ್ಗಳು 1000ಕ್ಕೆ 1,00,000ಕ್ಕೆ ಆಗುತ್ತೆ. ಬಟ್ ಆಗುತ್ತೆ ಅಲ್ವಾ? ಆದಾಗ ಕೇಳಬೇಕಲ್ವಾ? ಈಗ ಹುಡುಗಿಯರು ಏನು ಶಿಕ್ಷೆ, ಆ ಹುಡುಗಿನ ಶಿಕ್ಷೆ ಕೊಡಲ್ವ? ಕೊಡ್ತಾರ? ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ನೋಡಿ. ಅದೇ ಜಾಗದಲ್ಲಿ ಅದೇ 4 ಜನ ಹುಡುಗಿರ ಬದಲು 4 ಜನ ಹುಡುಗರು ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೆಲ್ಲ ಆಗಿರೋದು. ಬಟ್ ಆದರೆ ಹುಡುಗ ಅಲ್ವಾ, ಬಿಡು, ಕಂಪ್ಲೇಂಟ್ ಕೊಡ್ತಾನೆ. ಕೊಟ್ಟಿದ್ರು ಏನಂತ ಹೇಳ್ತಾರೆ, ಬಿಡ, ಇಷ್ಟ ಅಲ್ವಾ ಅಂತ. ನಿಮ್ಗೊಂದು ಉದಾಹರಣೆ ಕೊಡ. ಈಗ ನನಗೆ ಉಪ್ಪಿಟ್ಟು ಅಂತ ಆಗಲ್ಲ. ಯಾರಾದರೂ ತಗೊಂಬಂದು ಆ ಉಪ್ಪಿಟ್ಟನ್ನ ಬಾಯಿಗೆ ತುಡ್ಕಿದ್ರೆ ಹೆಂಗಿರುತ್ತೆ? ಹಾಗೇನೆ ಇಷ್ಟ ಆಗದಿರೋ ಪಕ್ಕ ಮಲ್ಕೊಂಡಾಗ ಆಗೋ ನೋವು, ಆಗೋ ಕಷ್ಟ, ಅದರಲ್ಲೂ ಏನು ನಾರ್ಮಲ್ ಆಗಲ್ಲ, ಬಾಡಿ ಫುಲ್ ಕಚ್ಚಿದ್ದಾರೆ. ಪುಣ್ಯ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ ಅಂತ ಅನ್ಕೋಬೇಕು, ಆದರೆ ನಮ್ಮ ಇಂಡಿಯಾದಲ್ಲೇ ಆಗಿದೆ, ಪಂಜಾಬ್. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹುಡುಗರು ಸಪೋರ್ಟ್ ಮಾಡ್ಬೇಕಪ್ಪ. ಆಮೇಲೆ ಅವನು ಎಂಜಾಯ್ ಮಾಡೋದ ಚೆನ್ನಾಗಿತ್ತು, ಅದು ಇದು ಎಲ್ಲ ಬಿಟ್ಬಿಡಿ. ನಾನು ಕೇಳ್ತೀವಿ ಒಂದೇನೆ, ಅಲ್ಲಿ ಆ ಹುಡುಗನಿಗೆ ಆಗಲಿ ಯಾವುದೇ ಹುಡುಗಿಗೆ ಆಗಲಿ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಸೊ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ.